ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 2 ಕಪ್ ಮೆಥಡ್. ಇದು ಒನ್ ಆಫ್ ದ ಈಸಿಯೆಸ್ಟ್ ಮ್ಯಾನಿಫೆಸ್ಟಿಂಗ್ ಮೆಥಡ್. ಸೊ ಇದು ತುಂಬಾ ಈಸಿ ಇದೆ. ಇದಕ್ಕೆ ಬೇಕಾಗೋದು ನಿಮಗೆ 2 ಕಪ್ಪು, 1 ಗ್ಲಾಸ್, 2 ಗ್ಲಾಸ್ ಬೇಕಾಗತ್ತೆ ನಿಮಗೆ. ನಿಮ್ಮ ಹತ್ರ ಸ್ಟೀಲ್ ಗ್ಲಾಸ್ ಇದ್ರೂ ನಡೆಯುತ್ತೆ, ಇಲ್ಲ ಗಾಜಿನ ಲೋಟ ಇದ್ರೆ ಅದು ನಡೆಯುತ್ತೆ. ಪ್ಲಾಸ್ಟಿಕ್ ಲೋಟ ಮಾತ್ರ ತಗೊಳಕ್ ಹೋಗ್ಬೇಡಿ, ಆಯ್ತಾ. ಆಮೇಲಿಂದ ಇನ್ನೇನ್ ಬೇಕು ನಿಮಗೆ, ಪೋಸ್ಟ್ ಇಟ್ ತಗೊಳ್ಳಿ. ಆಮೇಲಿಂದ 1 ಪೆನ್ ಬೇಕು ನಿಮಗೆ, ಯಾವ ಕಲರ್ ಪೆನ್ ಆದ್ರೂ ಪರವಾಗಿಲ್ಲ, ವರ್ಕ್ ಆಗತ್ತೆ ಇದು. ಆಮೇಲಿಂದ ನೀರು, ತುಂಬಾ ಇಂಪಾರ್ಟೆಂಟ್ ಆಗಿರೋದು ನೀರು. ಸೊ ಈ 2 ಕಪ್ ಮೆಥಡ್ ಹೆಂಗ್ ವರ್ಕ್ ಆಗತ್ತೆ ಫಸ್ಟ್ ಅದನ್ನ ಹೇಳ್ತೀನಿ. ಸೊ ಏನಾಗತ್ತೆ ಅಂತಂದ್ರೆ ನಮ್ಮ ಬಾಡಿನಲ್ಲಿ 70% ನೀರಿರೋದು. ಏನು ನೀರಲ್ಲಿ ಹೇಳ್ತೀವಿ, ಅಫರ್ಮೇಶನ್ಸ್ ಹಾಕ್ತಿವಿ, ಇಲ್ಲ ಒಂದು ಇಂಟೆನ್ಷನ್ ಸೆಟ್ ಮಾಡ್ತೀವಿ, ಅದು ನಾವು ನೀರ್ ಕುಡ್ದಾಗ ನಮ್ಮ ಬಾಡಿನಲ್ಲಿ ಹೋಗುತ್ತೆ. ಆಮೇಲಿಂದ ಅದು 70% ನೀರ್ ಜೊತೆಗೆ ಮಿಕ್ಸ್ ಆಗಿ ಮಾಲಿಕ್ಯೂಲ್ಸ್ ಅದರಲ್ಲಿ ಕ್ರಿಯೇಟ್ ಆಗಿ, ನೀರಿಗೆ ಮೆಮೊರಿ ಪವರ್ ಜಾಸ್ತಿ ಇದೆ. ಸೊ ಆದ್ರಿಂದ ನಾವು ನೀರಿಗೆ ಏನ್ ಹೇಳ್ತೀವಿ ಅದು ನಮ್ಮ ಬಾಡಿನಲ್ಲಿ ಈಸಿಯಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ರೀಚ್ ಆಗಿ ವರ್ಕ್ ಆಗುತ್ತೆ. ಇವಾಗ ನಮ್ಗೆ 2 ಕಪ್ ಮೆಥಡ್ ಅಂತಂದ್ರೆ, ನೀವು ಫಸ್ಟ್ ಏನ್ ಮಾಡ್ತೀರಾ, ಪೋಸ್ಟ್ ಇಟ್ ತಗೊಳ್ತೀರಾ. ಅಕಸ್ಮಾತ್ ನಿಮ್ಮ ಹತ್ರ ಪೋಸ್ಟ್ ಇಟ್ ಇಲ್ಲ ಅಂತಂದ್ರೆ, ನಿಮ್ಮ ಹತ್ರ ಯಾವ್ದಾದ್ರು ಒಂದು ಪೇಪರ್ ಇದ್ರೆ ಅದನ್ನ ಚಿಕ್ಕದಾಗಿ ಹರ್ಕೊಳ್ಳಿ. ಆಮೇಲಿಂದ ಅದಕ್ಕೆ ಸೆಲ್ಲೋ ಟೇಪ್ ಹಾಕಿ ಕೂಡ ನೀವು ಆ ತರನು ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ನೀವೇನ್ ಮಾಡ್ತೀರಾ, ನಿಮ್ದು ರಿಯಾಲಿಟಿ, ಇವಾಗಿರೋ ರಿಯಾಲಿಟಿ ಏನಿದೆ ಅದನ್ನ ಬರೀತೀರಾ. ಸೇ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ ಜಾಬ್ ಇಲ್ಲ. ಸೊ ನೀವೇನ್ ಬರೀತೀರಾ, ಐ ಡು ನಾಟ್ ಹ್ಯಾವ್ ಎ ಜಾಬ್ ಅಂತ ಬರೀತೀರಾ. ಇಲ್ಲ ನನ್ನ ಹತ್ರ ನನ್ಗೆ ಕೆಲ್ಸ ಇಲ್ಲ ಅಂತ ಬರೀತೀರಾ. ಇಲ್ಲ ನಿಮ್ ಹೆಲ್ತಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತಂದ್ರೆ, ನನಗೆ ಒಳ್ಳೆ ಆರೋಗ್ಯ ಇಲ್ಲ ಅಂತ ಬರೀತೀರಾ. ಇಲ್ಲ ಅಂದ್ರೆ ಐ ಆಮ್ ನಾಟ್ ಹೆಲ್ದಿ ಅಂತ ಬರೀತೀರಾ. ಸೊ ನಿಮ್ಮ ಕರೆಂಟ್ ರಿಯಾಲಿಟಿ ಏನಿದೆ ಅಂತ. ಇವಾಗ ಒಂದ್ ಮನೆ ಬೇಕಾಗಿದೆ ಅಂದಾಗ ನಿಮ್ಗೆ ಐ ಡು ನಾಟ್ ಹ್ಯಾವ್ ಎ ಹೌಸ್ ಅಂತ ಬರೀತೀರಾ, ಅಥವಾ ಐ ಡು ನಾಟ್ ಹ್ಯಾವ್ ಎ ಓನ್ ಹೌಸ್ ಅಂತ ಬರೀತೀರಾ. ನನಗೆ ಸ್ವಂತ ಮನೆ ಇಲ್ಲ ಅಂತ ಬರೀತೀರಾ. ನಿಮ್ಗೆ ಮದ್ವೆ ಆಗಿಲ್ಲ ಅಂತಂದ್ರೆ, ಸೊ ಅವಾಗ ನೀವೇನ್ ಬರೀತೀರಾ, ನನ್ಗೆ ಮದ್ವೆ ಆಗಿಲ್ಲ, ಐ ಆಮ್ ನಾಟ್ ಮ್ಯಾರಿಡ್ ಅಂತ ಬರೀತೀರಾ, ಆಯ್ತಾ. ಸೊ ಈ ತರಾನೇ ನಿಮ್ಗೆ ಏನು ನಿಮ್ದು ಕರೆಂಟ್ ರಿಯಾಲಿಟಿ ಇದೆ ಅದನ್ನ ಏನ್ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ, ಆ ಕರೆಂಟ್ ರಿಯಾಲಿಟಿನ ನೀವು ಈ ಪೋಸ್ಟ್ ಇಟ್ ಅಲ್ಲಿ ಬರೀತೀರಾ, ಆಯ್ತಾ. ಆಮೇಲೆ ಅದನ್ನ ನೀವೇನ್ ಮಾಡ್ತೀರಾ, 1 ಗ್ಲಾಸ್ ತಗೊಂಡು ಅದರಲ್ಲಿ ಅಂಟಿಸ್ತೀರಾ. ಸೊ ಏನ್ ಬೇಕಾದ್ರೂ ನಿಮ್ದು ರಿಯಾಲಿಟಿ ಇರ್ಬೋದು, ಆಯ್ತಾ. ನಾನು ಇವಾಗ ಒಂದು ಎಕ್ಸಾಂಪಲ್ಗೆ ಅಂತ ತೋರ್ಸೋದಿಕ್ಕೆ ಅಂತ ಹೇಳಿ ನಾನೇನ್ ಬರ್ದಿದ್ದೀನಿ, ಐ ಆಮ್ ನಾಟ್ ವರ್ಕಿಂಗ್ ಇನ್ ಮೈ ಡಿಸೈರ್ಡ್ ಜಾಬ್ ಅಂತ ಬರ್ದಿದ್ದೀನಿ. ಸೊ ನೀವು ನಿಮ್ಗೆ ಡಿಸೈರ್ಡ್ ಜಾಬ್ ಇಲ್ಲ ಅಂತ ಬರಿತಾ ಇದ್ದೀರಾ. ಸೊ ನಾನು ಇಂಗ್ಲಿಷ್ ಅಲ್ಲಿ ಬರ್ದಿದ್ದೀನಿ, ನೀವು ಕನ್ನಡದಲ್ಲೂ ಬರಿಬಹುದು. ನನಗೆ ಕೆಲ್ಸ ಇಲ್ಲ ಅಂತ, ಇದೊಂದು ಎಕ್ಸಾಂಪಲ್ ಅಷ್ಟೇನೆ. ಹೆಲ್ತ್ ಇಲ್ಲ ಅಂತಂದ್ರೆ, ನನ್ಗೆ ಒಳ್ಳೆ ಹೆಲ್ತ್ ಇಲ್ಲ, ಒಳ್ಳೆ ಆರೋಗ್ಯ ಇಲ್ಲ. ಆಮೇಲಿಂದ ನನ್ಗೆ ಇನ್ನೂ ಮದುವೆ ಆಗಿಲ್ಲ. ಸೊ ಏನಿದೆ ನಿಮ್ದು, ಇವಾಗ ಒಂದು ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು ಅಂತ ಇದ್ದೀರಾ ಅಂತಂದಾಗ ಸೊ ಅದನ್ನು ಬರಿಬಹುದು. ಇಲ್ಲ ಒಂದು ಎಜುಕೇಶನ್ ತಗೋಬೇಕು ಅಂತಿದ್ದೀರಾ, ಅದನ್ನ ಬರಿಬಹುದು. ಸೊ ಏನ್ ನಿಮ್ದು ಕರೆಂಟ್ ರಿಯಾಲಿಟಿ ಇದೆ, ಇವಾಗಿನ ಪರಿಸ್ಥಿತಿನಲ್ಲಿ ಏನಿದೆ ಅದನ್ನ ಬರಿಬೇಕು ನೀವು, ಆಯ್ತಾ. ಬರ್ದು ಈ ಕಪ್ಪಲ್ಲಿ ಅಂಟಿಸ್ಬೇಡಿ. ಇದು ನಿಮ್ದು ಫಸ್ಟ್ ಕಪ್ಪು. ಸೊ ಇದ್ರಲ್ಲಿ ನೀವು ನಿಮ್ದು ಕರೆಂಟ್ ರಿಯಾಲಿಟಿ ಬರ್ದಿದ್ದೀರಾ. ಸೊ ನಿಮ್ದು ಡಿಸೈರ್ಡ್ ರಿಯಾಲಿಟಿ ಏನು ಅದನ್ನ ಇನ್ನೊಂದು ಕಪ್ಪಲ್ಲಿ ಬರೀತೀರಾ. ಸೊ ನಿಮ್ ಡಿಸೈರ್ಡ್ ರಿಯಾಲಿಟಿ ಏನು, ನಿಮಗೆ ಇವಾಗ ನಾನು ಜಾಬ್ ಇಂದು ಅಂತ ಬರ್ದಿದ್ದೀನಲ್ವಾ. ಸೊ ನಿಮಗೊಂದು ಒಳ್ಳೆ ಜಾಬ್ ಬೇಕಾಗಿದೆ ಅಲ್ವಾ, ಅದು ನಿಮ್ದು ಡಿಸೈರ್ಡ್ ರಿಯಾಲಿಟಿ, ಅಥವಾ ನಿಮ್ಗೆ ಅದು ಆಗ್ಬೇಕಾಗಿರೋದು ಫ್ಯೂಚರ್ ಅಲ್ಲಿ ಅಂತ ನೀವು ಅನ್ಕೊಂಡಿದ್ದೀರಾ, ಆಯ್ತಾ. ನಿಮಗೇನ್ ಬೇಕಾಗಿದೆ ಅದನ್ನ ಬರಿಬೇಕು. ಸೊ ನಾನು ಬರ್ದಿದ್ದೀನಿ, ಐ ಆಮ್ ವರ್ಕಿಂಗ್ ಇನ್ ಮೈ ಡಿಸೈರ್ಡ್ ಜಾಬ್ ಅಂಡ್ ಐ ಆಮ್ ಹ್ಯಾಪಿಲಿ ಅರ್ನಿಂಗ್ $1 billion ಅಂತ. ಸೊ ಇದು ನಿಮ್ಗೆ ಎಕ್ಸಾಂಪಲ್ ಕೊಡೋದಿಕ್ಕೆ. ಸೊ ಹಂಗೆ ಇವಾಗ ಆರೋಗ್ಯಕ್ಕೆ ಅಂತ ಬರಿತಾ ಇದ್ದೀರಾ ಅಂತಂದ್ರೆ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ ಅಂತ ಬರಿಬಹುದು. ಆಮೇಲೆ ನಿಮ್ಗೊಂದು ಮನೆ ಬೇಕಾಗಿದೆ ಅಂತ ಬರ್ದಿದ್ದೀರಾ ಅಂತಂದಾಗ, ಸೊ ನೀವು ನಾನು ನನ್ನ ಸ್ವಂತ ಮನೆಯಲ್ಲಿ ತುಂಬಾ ಖುಷಿಯಾಗಿ ಇದ್ದೀನಿ ಅಂತ ಬರಿಬಹುದು. ಆಮೇಲಿಂದ ನೀವು ಅಕಸ್ಮಾತ್ ಮದ್ವೆ ಆಗಿಲ್ಲ ಅಂತಂದಾಗ, ನಾನು ಸಂತೋಷವಾಗಿ ಮದುವೆ ಆಗಿದ್ದೀನಿ ಅಂತ ಬರಿ. ನಿಮ್ಗೆ ಆಸೆ ಇದೆ, ಮುಂದೆ ಏನಾಗ್ಬೇಕು ಅಂತ ಇದೆ, ಅದನ್ನ ನೀವು ಬರಿತೀರಾ, ಆಯ್ತಾ. ಇದು 2ನೇ ಕಪ್ಪಲ್ಲಿ ಬರೆಯೋದು. ಸೊ ಇದು ನಿಮ್ದು ಡಿಸೈರ್ಡ್ ರಿಯಾಲಿಟಿ. ಸೊ ನೀವ್ ಇವಾಗ ಏನ್ ಮಾಡ್ತೀರಾ, ಈ ಕಪ್ ಇದೆ ಅಲ್ವಾ, ಇದು ನಿಮ್ದು ಕರೆಂಟ್ ರಿಯಾಲಿಟಿ, ಇವಾಗಿಂದು ಪರಿಸ್ಥಿತಿ. ಇವಾಗಿನ ನೀವು ಆ ಪರಿಸ್ಥಿತಿಯಲ್ಲಿ ಇದ್ದೀರಾ. ಆ ಪರಿಸ್ಥಿತಿಯಲ್ಲಿ ನೀವೇನ್ ಮಾಡ್ತೀರಾ, ಸೊ ನೀವಿವಾಗ ಇರೋ ಪರಿಸ್ಥಿತಿ ಇದೆಯಲ್ಲ, ಆ ಕಪ್ಪಲ್ಲಿ ನೀವೇನ್ ಮಾಡ್ತೀರಾ, ನೀರ್ ಹಾಕ್ತೀರಾ, ಆಯ್ತಾ. ನಿಮ್ಗೆ ಎಷ್ಟು ಕುಡಿಯಕ್ಕಾಗತ್ತೆ ಅಷ್ಟು ಕುಡಿಯೋ ಅಷ್ಟು ನೀರನ್ನ ಹಾಕಿ ಇದ್ರೊಳಗಡೆ, ಓಕೆನಾ.
ಸೊ ಇವಾಗ ಏನ್ ಮಾಡ್ತೀರಾ ನೀವು, ಇದು ನೀರ್ ಇದ್ರಲ್ಲಿ ಹಾಕಿದ್ದೀರಾ. ಆಮೇಲೆ ಸೊ ನಿಮ್ದು ಫ್ಯೂಚರ್ ರಿಯಾಲಿಟಿ, ಸೊ ನಿಮ್ಗೆ ಏನ್ ಆಗ್ಬೇಕಾಗಿದೆ, ನಿಮ್ಮ ಆಸೆ ಏನಿದೆ, ಸೊ ಇದು ನಿಮ್ದು ಡಿಸೈರ್ಡ್ ರಿಯಾಲಿಟಿ, ಇದು ನಿಮ್ಮ ಇವಾಗಿಂದು ಕರೆಂಟ್ ರಿಯಾಲಿಟಿ. ಸೊ ಇವಾಗಿಂದು ಪರಿಸ್ಥಿತಿ ಇರೋದ್ರಲ್ಲಿ ಆ ಕಪ್ಪಲ್ಲಿ ನೀವು ನೀರ್ ಹಾಕಿದ್ದೀರಾ. ಇದು ನಿಮಗೆ ಬೇಕಾಗಿರೋ ನಿಮ್ಮ ಆಸೆ ಇರೋಂಥದ್ದು ಈ ರಿಯಾಲಿಟಿ, ಈ ಕಪ್ಪು. ಸೊ ಇದ್ರಲ್ಲಿ ಏನ್ ಮಾಡ್ತೀರಾ ನೀವು, ಕರೆಂಟ್ ರಿಯಾಲಿಟಿಯಿಂದ ನಿಮ್ಮ ಡಿಸೈರ್ಡ್ ರಿಯಾಲಿಟಿಗೆ, ಕಪ್ಪಿಗೆ ಈ ನೀರನ್ನ ಹಾಕ್ತೀರಾ. ಓಕೆನಾ? ಸೊ ಇವಾಗ ನಿಮ್ದು ಫ್ಯೂಚರ್ ರಿಯಾಲಿಟಿಗೆ ನೀರ್ ಹಾಕ್ಬಿಟ್ಟಿದ್ದೀರಾ. ಸೊ ಈಗೇನ್ ಮಾಡ್ತೀರಾ ನೀವು, ನಿಮ್ಮ ಇಂಟೆನ್ಷನ್ ಏನಿದೆ, ನಿಮ್ದು ಒಳ್ಳೆ ಇಂಟೆನ್ಷನ್ ಏನಿದೆ, ನಿಮಗೇನ್ ಬೇಕಾಗಿದೆ ಅದನ್ನ ಒಳ್ಳೆ ಇಂಟೆನ್ಷನ್ ನ ನೀವು ಈ ನಿಮ್ದು ಫ್ಯೂಚರ್ ರಿಯಾಲಿಟಿ ಕಪ್ಪಲ್ಲಿ ಹೇಳ್ತೀರಾ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನೀವು ಕ್ವಾಂಟಮ್ ಜಂಪಿಂಗ್ ಮಾಡ್ತೀರಾ. ಸೊ ಕ್ವಾಂಟಮ್ ಜಂಪಿಂಗ್ ಅನ್ನೋದು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ತುಂಬಾ ತುಂಬಾ ನಿಜ. ನಮಗೇನಾದ್ರೂ ಒಂದು ಆಸೆ ಬಂದಿದೆ ಅಂತಂದ್ರೆ ಅದು ನಿಮ್ಮ ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ಆಲ್ರೆಡಿ ಇದೆ ಅಂತ ಅರ್ಥ. ಇಲ್ಲ ಅಂತಂದ್ರೆ ನಿಮಗೆ ಆ ಆಸೆನೇ ಬರ್ತಾ ಇರ್ಲಿಲ್ಲ. ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ಇರೋ ಆಸೆನ ನೀವಿವಾಗ ಕರೆಂಟ್ ರಿಯಾಲಿಟಿಗೆ, ನಿಮ್ 3D ಲೈಫ್ ಅಲ್ಲಿ ತಗೊಂಡ್ ಬರ್ತಾ ಇದ್ದೀರಾ. 2 ಕಪ್ ಮೆಥಡ್ ಟೆಕ್ನಿಕ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ನಿಮ್ಮ ಆಸೆ ಏನಿದೆ ಅದನ್ನ ಆದಷ್ಟು ಬೇಗ ನಿಮ್ಮ ರಿಯಾಲಿಟಿಗೆ ತಗೊಂಡ್ ಬರೋದಿಕ್ಕೆ ಅನುಕೂಲ ಮಾಡ್ಕೊಡತ್ತೆ ಇದು. ಆಯ್ತಾ? ಸೊ ಇದಕ್ಕೆ ಹೇಳ್ತಾರೆ ಕ್ವಾಂಟಮ್ ಜಂಪಿಂಗ್ ಅಂತ. ಸೊ ಇದು ತುಂಬಾನೇ ಈಸಿ ಆಗಿರೋ ಟೆಕ್ನಿಕ್ ಕ್ವಾಂಟಮ್ ಜಂಪಿಂಗ್ ಮಾಡೋದಿಕ್ಕೆ. ಸೊ ಕ್ವಾಂಟಮ್ ಜಂಪಿಂಗ್ ಅಲ್ಲಿ ನಮ್ಗೆ ಬೇರೆ ಬೇರೆ ರೀತಿನಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಬೋದು. ಸೊ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ ಕ್ವಾಂಟಮ್ ಜಂಪಿಂಗ್ ಯೂಸ್ ಮಾಡ್ಕೊಳ್ಳೋದಿಕ್ಕೆ ನಾವು. ಸೊ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ಸದ್ಯಕ್ಕೆ ನಾವು 2 ಕಪ್ ಮೆಥಡ್ ಅಲ್ಲಿ ಕ್ವಾಂಟಮ್ ಜಂಪಿಂಗ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಏನ್ ಮಾಡ್ತಾ ಇದೀವಿ, ನಂದು ಡಿಸೈರ್ಡ್ ರಿಯಾಲಿಟಿ ಇದು. ಆಯ್ತಾ? ಸೊ ಇವಾಗ ನಾನು ಇಂಟೆನ್ಷನ್ ಹೇಳ್ತೀನಿ ಇದಕ್ಕೆ. ಸೊ ಇಂಟೆನ್ಷನ್ ನಾನು ಏನ್ ಹೇಳ್ತಾ ಇದ್ದೀನಿ, ನನಗೆ ಬೇಕಾಗಿರೋ ಅಂತ ಡಿಸೈರ್ಡ್ ಜಾಬ್ ಆಲ್ರೆಡಿ ನನ್ನ ಹತ್ರ ಇದೆ. ನಾನು ತುಂಬಾ ಖುಷಿಯಾಗಿದ್ದೀನಿ ನನ್ನ ಜಾಬ್ ಅಲ್ಲಿ. ನಾನು $1 ಬಿಲಿಯನ್ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನಗೆ ಈ ಜಾಬ್ ಕೊಟ್ಟಿರೋದಕ್ಕೆ ಅಂತ ಹೇಳಿ ನಾನು ನಂದು ಡಿಸೈರ್ಡ್ ಜಾಬಿಗೆ ನಾನು ಹೇಳ್ಬಿಟ್ಟು ಆಮೇಲಿಂದ ಈ ಕಪ್ಪಿಗೆ ನಾನು ಒಳ್ಳೆ ಇಂಟೆನ್ಷನ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಇದನ್ನ ನಾನು ಕುಡಿತೀನಿ. ಸೊ ಈಗೇನಾಯ್ತು, ನಾನು ಇದಕ್ಕೆ ಇಂಟೆನ್ಷನ್ ಕೊಟ್ಟಿದ್ದೀನಿ. ಆಮೇಲೆ ಇದ್ರಲ್ಲಿ ನಾನು ಬರ್ದಿದ್ದೀನಿ ನಂದು ಡಿಸೈರ್ಡ್ ಆಸೆ ಏನಿತ್ತು ಅಂತ. ನೀರಿಗೆ ನಾನು ಹೇಳಿದೀನಿ ಕೂಡ ನನ್ನ ಇಂಟೆನ್ಷನ್ ಏನಿತ್ತು ಅಂತ ಹೇಳಿ. ಸೊ ಇವಾಗ ಏನಾಯ್ತು, ಸೊ ನೀರಿಗೆ ಮೆಮೊರಿ ಪವರ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ ಇವಾಗ ಏನಾಗುತ್ತೆ, ನಾನು ಈ ಇಂಟೆನ್ಷನ್ ಹೇಳಿರೋ ನೀರು ನನ್ನ ಬಾಡಿನಲ್ಲಿ ಹೋದಾಗ 70% ವಾಟರ್ ಇದೆ ಅಲ್ವಾ, ಅದ್ರ ಜೊತೆಗೆ ಈ ಇಂಟೆನ್ಷನ್ ಇರೋ ನೀರು ಹೋಗಿ ಸೇರುತ್ತೆ. ಸೇರ್ಬಿಟ್ಟು ಅದಕ್ಕೆ ಬೇಕಾಗೋ ತರ ಮಾಲಿಕ್ಯೂಲ್ಸ್ ನ ಪ್ರೊಡ್ಯೂಸ್ ಮಾಡಕ್ ಶುರು ಮಾಡುತ್ತೆ. ಅದು ನನ್ನ ಸಬ್ ಕಾನ್ಶಿಯಸ್ ಮೈಂಡಿಗೆ ರೀಚ್ ಆಗಿ ಆಮೇಲಿಂದ ನನ್ನ ಡಿಸೈರ್ಡ್ ಜಾಬಿಗೆ ಬೇಕಾಗೋ ತರ ಆಪರ್ಚುನಿಟೀಸು, ಅದಕ್ಕೆ ಬೇಕಾಗೋ ತರ ಜನಗಳು, ಅದಕ್ಕೆ ಬೇಕಾಗೋ ತರ ಸರ್ಕಮ್ಸ್ಟೆನ್ಸಸ್ ಎಲ್ಲಾನು ಓಪನ್ ಮಾಡಿ ಕೊಡಕ್ ಶುರುವಾಗುತ್ತೆ. ಸೊ ನನಗೆ ಬೇಕಾಗುವಂತ ಒಂದು ಡಿಸೈರ್ಡ್ ಜಾಬ್ ಅನ್ನ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಸೊ ಇದು ಎಕ್ಸಾಂಪಲ್ಗೆ ನಾನು ಜಾಬ್ ಹೇಳಿದ್ದೀನಿ. ಸೊ ನಿಮ್ಮ ಡಿಸೈರ್ಡ್ ಏನಿದೆ, ಸೊ ನಿಮ್ ಕರೆಂಟ್ ರಿಯಾಲಿಟಿನ ನೀವು ಬರೀತೀರಾ. ಯಾವ ಏರಿಯಾಸ್ ಆಫ್ ಯುವರ್ ಲೈಫ್ ಬೇಕಾದ್ರೂ ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಕರೆಂಟ್ ರಿಯಾಲಿಟಿ ನೀವು ಬರೀತೀರಾ, ಡಿಸೈರ್ಡ್ ರಿಯಾಲಿಟಿ ಬರೀತೀರಾ. ಸೊ ಈ ಕರೆಂಟ್ ರಿಯಾಲಿಟಿಯಿಂದ ಡಿಸೈರ್ಡ್ ರಿಯಾಲಿಟಿಗೆ ನೀರನ್ನ ಹಾಕ್ತೀರಾ. ಸೊ ಡಿಸೈರ್ಡ್ ರಿಯಾಲಿಟಿ ಅದು ಕಪ್ಪನ್ನ ಇಟ್ಕೊಂಡು ನೀವು ಇಂಟೆನ್ಷನ್ ಹೇಳ್ತೀರಾ, ಆಮೇಲೆ ಕುಡಿತೀರಾ. ಸೊ ಇದು ನಿಮ್ಗೆ ಬೇಕಾಗಿರೋ ಅಂತ ಆಸೆನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಬಿಡತ್ತೆ ಈಸಿಯಾಗಿ. ಟೆಕ್ನಿಕ್ ತುಂಬಾ ಈಸಿ ಅಂಡ್ ಎಫರ್ಟ್ಲೆಸ್ ಟೆಕ್ನಿಕ್. ಇದಕ್ಕೇನು ವಿಜುವಲೈಸ್ ಮಾಡ್ಬೇಕು ಅಂತಿಲ್ಲ, ಫೀಲ್ ಕೊಡ್ಬೇಕು ಅಂತಿಲ್ಲ, ಅದು ಇದು ಏನೇನೇನೇನು ಎಲ್ಲ ಇದೆಯಲ್ಲ ಲಾ ಆಫ್ ಅಟ್ರಾಕ್ಷನ್ ಇಂದು, ಅದೆಲ್ಲ ಏನು ಬೇಕಾಗಿಲ್ಲ. ಒನ್ ಆಫ್ ದ ಈಸಿಯೆಸ್ಟ್ ಟೆಕ್ನಿಕ್. ಸೊ ಇವಾಗ ಕ್ವೆಶನ್, ಎಷ್ಟು ದಿನ ಈ ಟೆಕ್ನಿಕ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡು. ನಿಮಗೆ ಒಂದ್ಸಲ ಟೆಕ್ನಿಕ್ ಮಾಡ್ಬೇಕು ಅಂತ ಇಷ್ಟ ಆದ್ರೆ ಬರೀ ಒಂದ್ಸಲ ಟೆಕ್ನಿಕ್ ಮಾಡಿ ಲೆಟ್ ಗೋ ಮಾಡ್ಬಿಡಿ. ಆಯ್ತಾ? ಸೊ ಲೆಟ್ ಗೋ ಮಾಡೋದು ಹೇಗೆ ಅಂತ ಅನ್ನೋದಕ್ಕೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಇಷ್ಟ ಆಯ್ತು ಅಂತಂದ್ರೆ ಅದನ್ನ ವಾಚ್ ಮಾಡಿ ನೀವು. ಆಯ್ತಾ? ಸೊ ಒಂದ್ಸಲ ಮಾಡ್ಬಿಟ್ಟು ಇದನ್ನ ಲೆಟ್ ಗೋ ಮಾಡ್ಬಿಡಿ. ಆಯ್ತಾ? ಸೊ ಆಮೇಲಿಂದ ಇವಾಗ ನೀವು ಈ ಹಳೇದು ಕರೆಂಟ್ ರಿಯಾಲಿಟಿ ಇದೆ ಅಲ್ವಾ, ಅದನ್ನ ಇದರಿಂದ ತೆಗೆದ್ಬಿಡಿ, ಈ ಕಪ್ಪಿಂದ
ತೆಗೆದ್ಬಿಟ್ಟು ಆಮೇಲಿಂದ ಇದನ್ನ ನೀವು ಬಿಸಾಕ್ಬಿಡ್ಬೋದು, ಬೇಕಾಗಿಲ್ಲ. ಇದು ನಿಮ್ದು ಇವಾಗ ಕರೆಂಟ್ ರಿಯಾಲಿಟಿ ಅಲ್ಲ ಇದು, ಆಯ್ತಾ? ಯಾಕಂದ್ರೆ ನಿಮ್ ಡಿಸೈರ್ಡ್ ರಿಯಾಲಿಟಿ ಇದೆ ಅಲ್ವಾ. ಸೊ ಈ ಡಿಸೈರ್ಡ್ ರಿಯಾಲಿಟಿ ಬರ್ದಿರೋದಿದೆ ಅಲ್ವಾ, ಸೊ ಇದನ್ನ ಬೇಕಂದ್ರೆ ಯಾವ್ದಾದ್ರು ಒಂದು ಬುಕ್ ಅಲ್ಲಿ ಅಂಟಿಸಿಡಿ, ಇಲ್ಲಾಂದ್ರೆ ಎಲ್ಲಿ ನಿಮಗೆ ಇಷ್ಟ ಬರುತ್ತೋ ಅಲ್ಲಿ ಎತ್ತಿಟ್ಕೊಳ್ಬಹುದು ಇದನ್ನ. ಸೊ ನಿಮಗೆ ಇದು ಮ್ಯಾನಿಫೆಸ್ಟ್ ಆಗಿದ ತಕ್ಷಣ ಗೊತ್ತಾಗತ್ತೆ, ಓ ಇದು ಮ್ಯಾನಿಫೆಸ್ಟ್ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ಫುಲ್ ಖುಷಿ ಆಗತ್ತೆ ನಿಮಗೆ. ಸೊ ಅದನ್ನ ಎತ್ತಿಟ್ಕೊಳ್ಬಹುದು ಆ ತರ, ಆಯ್ತಾ? ಸೊ ಇದನ್ನ ಎಷ್ಟು ದಿನ ಬೇಕಾದ್ರೂ ನೀವು ಮಾಡ್ಬೋದು. ಒಂದ್ಸಲ ಮಾಡಿ ಕೂಡ ಲೆಟ್ ಗೋ ಮಾಡಿಬಿಡ್ಬೋದು, ಅದು ಆಗತ್ತೆ. ಸ್ವಲ್ಪ ನಿಮ್ಗೆ ವಾರಕ್ಕೊಂದ್ಸಲ ಮಾಡ್ಬೇಕು ಅಂತ ಇಷ್ಟ ಇದ್ರೆ ಮಾಡ್ಬೋದು. ಸೊ ಜಾಸ್ತಿ ಸಲ ಮಾಡಕ್ ಹೋದ್ರೆ ಏನಾಗ್ಬಿಡುತ್ತೆ, ಅವಾಗ ಅಯ್ಯೋ ನನ್ನ ಹತ್ರ ಇಲ್ಲ ಅನ್ನೋ ಲ್ಯಾಕ್ ಫೀಲಿಂಗ್ ಬಂದ್ಬಿಡುತ್ತೆ. ಸೊ ಯಾವಾಗ್ಲೂ ಅಷ್ಟೇನೆ ಲ್ಯಾಕ್ ಫೀಲಿಂಗ್ ಬಂತು ಅಂತಂದ್ರೆ ನೆಗೆಟಿವಿಟಿ ಬರಕ್ ಶುರುವಾಗ್ಬಿಡುತ್ತೆ. ಆಮೇಲೆ ಇಲ್ಲ ಅಂತ ಅಂದ್ಬಿಟ್ಟು ಅದ್ರದ್ದೇ ಕೊರತೆಗಳು ಬರಕ್ ಶುರುವಾಗ್ಬಿಡುತ್ತೆ. ಸೊ ಅದರಿಂದ ಓವರ್ ಡೂ ಮಾಡಕ್ ಹೋಗ್ಬೇಡಿ. ಸೊ ಯಾವುದೇ ಒಂದು ಟೆಕ್ನಿಕ್ ಮಾಡಿದ್ರು ಅಷ್ಟೇನೆ ಓವರ್ ಡೂ ಮಾಡಕ್ ಹೋಗ್ಬೇಡಿ. ಸುಮ್ನೆ ಈ ಟೆಕ್ನಿಕ್ ಮಾಡಿದೆ, ಆ ಟೆಕ್ನಿಕ್ ಮಾಡಿದೆ, ಆ ಟೆಕ್ನಿಕ್ ಮಾಡಿದೆ ಅಂತ ಎಲ್ಲ ಟೆಕ್ನಿಕ್ಗಳು ಮಾಡಕ್ ಶುರು ಮಾಡ್ಬಿಟ್ಟು ಆಮೇಲೆ ಯಾವ್ದು ವರ್ಕ್ ಆಗಿಲ್ಲ ಅಂತ ಬಿಟ್ಬಿಡ್ತೀರಾ. ಸೊ ಅದಕ್ಕೆ ಆ ತರ ಓವರ್ ಡೂ ಮಾಡಕ್ ಹೋಗ್ಬೇಡಿ. ಈಸಿಯಾಗಿ ಒಂದ್ಸಲ ಮಾಡ್ಬಿಟ್ಟು ಲೆಟ್ ಗೋ ಮಾಡ್ಬಿಡಿ. ಆಮೇಲೆ ಫುಲ್ ಫೇತ್ ಇಟ್ಕೊಳ್ಳಿ, ಎಸ್ ಇದು ಆಗತ್ತೆ ಅಂತ ಅಂದ್ಬಿಟ್ಟು ಬಿಹೈಂಡ್ ದ ಸೀನ್ಸ್ ಯೂನಿವರ್ಸ್ ನಿಮಿಗೋಸ್ಕರ ತುಂಬಾ ಕೆಲಸ ಮಾಡಕ್ ಶುರು ಮಾಡುತ್ತೆ. ಆಮೇಲಿಂದ ನಿಮಗೆ ನಿಮ್ದು ಡಿಸೈರ್ಡ್ ಜಾಬ್ ಅನ್ನ ಈಸಿಯಾಗಿ ತಂದು ಕೊಟ್ಬಿಡತ್ತೆ. ಓಕೆನಾ? ಸೊ ಈ 2 ಕಪ್ ಮೆಥಡ್ ಮಾಡಿ ನಿಮ್ ಲೈಫಲ್ಲಿ ನಿಮ್ಗೆ ಏನ್ ಬೇಕು ಅನ್ಕೊಂಡಿದ್ದೀರಾ ಅದನ್ನ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡಿ ಎಲ್ಲರೂ. ಗುಡ್ ಲಕ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.